ಗಜೇಂದ್ರಗಡದ ಅಧ್ಯಕ್ಷರು ನಮಗೆ ಬಹಳ ಸೌಭಾಗ್ಯ ಅಂತಂದ್ರೆ ಬಹಳ ದೊಡ್ಡ ದೇಶ. ಸ್ವತಂತ್ರ ಬಂದು ಇವತ್ತು 78 ವರ್ಷ ಆಗಿದೆ. ಎಲ್ಲ 10 ಹಲವಾರು ಪ್ರಮುಖ ರಾಷ್ಟ್ರೀಯ ರಸ್ತೆಗಳ ನಿರ್ಮಾಣ ಆಗಿರಲಿ. ಉದಾಹರಣೆಗೆ ನಾವೆಲ್ಲ ಮಾತಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಅಂತ ದೂರ, ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾಶ್ಮೀರದಿಂದ ನೇರವಾಗಿ ಕನ್ಯಾಕುಮಾರಿಗೆ ರಸ್ತೆಗಳ ನಿರ್ಮಾಣ ಆಗಿರಲಿಲ್ಲ. ಅಲ್ಲಲ್ಲಿ ರಸ್ತೆಗಳ ನಿರ್ಮಾಣದಲ್ಲಿ ಅಥವಾ ಯಾವುದೇ ಜನಪರವಾಗಿರುವಂತಹ ಯೋಜನೆಗಳಲ್ಲಿ ನಾವೆಲ್ಲ ರಾಜ್ಯ ಮತ್ತು ಕೇಂದ್ರ ಒಂದಾಗಿ ಕೆಲಸ ಮಾಡಿದ್ರೆ ಜನಹಿತ ಆಗ್ತದೆ. ಪ್ರಗತಿಪರ ಚಿಂತನೆ ಇರುವಂತಹ ಪಾಟೀಲರು ಇಲ್ಲಿದ್ದಾರೆ, ನಾವು ಇದ್ದೇವೆ. ಯಾವುದೇ ರೀತಿಯ ತೊಂದರೆ ಆಗದಂತೆ ಆ ಅಭಿವೃದ್ಧಿ ಕಾರ್ಯವನ್ನ ನಮ್ಮ ಭಾಗದ ಹಕ್ಕನ್ನ ನಾವು ಪಡ್ಕೊಂಡೇ ತೀರ್ತೀವಿ. ಮತ್ತು ಇಲ್ಲಿ ಕಡಿಮೆ ಹಿಡುವಳಿದಾರ ಅವ್ರಿಗೆಲ್ಲ ನಮಗೆ ತೊಂದರೆ ಆಕೈತೆ ಅನ್ನೋ ವಿಚಾರ ಇಟ್ಟುಕೊಂಡು ಅವರು ಸ್ವಲ್ಪ ಭೂಮಿಯನ್ನ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡಿದ್ರು. ನಾವು ಮತ್ತು ಸಂಸತ್ ಸದಸ್ಯರು ಆ ಭೂಮಿಗೆ ಹೆಚ್ಚಿನ ಒಂದು ಬೆಲೆಯನ್ನ ಕೊಡಿಸ್ತೀವಿ ಅನ್ನೋ ವಿಚಾರವನ್ನು ಇಟ್ಟುಕೊಂಡು ನಮ್ಮ ರಾಜ್ಯದ PWD ಮಿನಿಸ್ಟರ್ ಆದಂತ ಸನ್ಮಾನ್ಯ ಜಾರಕಿಹೊಳಿ ಜೊತೆ ಸಭೆಯನ್ನು ಮಾಡಿ ಅವರಿಗೆ ಒಂದು ನಿರ್ಣಯಕ್ಕೆ ಬಂದು ಅವ್ರಿಗೂ ಕೂಡ ಸುಮಾರು 45-50 ಲಕ್ಷ ರೂಪಾಯಿ ಒಂದು ಎಕರೆಗೆ ಕೊಡಿಸ್ತೀವಿ ಅನ್ನೋ ವಿಚಾರ ಹೇಳಿದಾಗ ಅವರೆಲ್ಲ ರೈತರು ಒಲ್ಲದ ಮನಸ್ಸಿನಿಂದ ಅವರೆಲ್ಲರೂ ಒಪ್ಕೊಂಡಿದ್ದಾರೆ.